ಜಗನ್ನಾಥದಾಸರು ಹರಿಕಥಾಮೃತ ಸಾರದಲ್ಲಿ ಕನ್ನಡದಲ್ಲಿ ಮಾಡಿದ್ದಾರೆ ಅಂತ ನಾವು ತಪ್ಪು ತಿಳ್ಕೊಂಡಿದ್ದೀವಿ. ಅದು ಕನ್ನಡವೇ, ಆದರೂ ಕನ್ನಡ ಅಲ್ಲ. ಕನ್ನಡವೇ, ಕನ್ನಡ ಅಲ್ಲ. ಯಾಕಲ್ಲ ಅಂದರೆ ನೋಡಿ, ಅವ್ರ ಹೆಸರು ಶ್ರೀನಿವಾಸಾಚಾರ್ಯರು ಅಂತ. ಹರಿಕಥಾಮೃತ ಸಾರ ಮಾಡುವ ಮೊದಲು 40ಕ್ಕೂ ಹೆಚ್ಚು ಬಾರಿ ಸುಧಾಮಂಗಳ ಮಾಡಿದ್ರು ಅವರು. ಅಷ್ಟು ಮಾಡಿ ಅವ್ರ ಮನೇಲಿ ಯಾರಾದರೂ ಕನ್ನಡ ಮಾತಾಡಿದ ಕಿವಿಗೆ ಬಿದ್ದರೆ ಸ್ನಾನಕ್ಕೆ ಹೋಗೋರು. ಮಡಿ ಸಂಸ್ಕೃತದಲ್ಲೇ ಮಾತಾಡಬೇಕು. ಹೀಗೇನಾರಾಗಿದ್ರೆ ತೊಮಗೆ ನೀರಿಟ್ಕೊಂಡೇ ಓಡಾಡಬೇಕು, ಬರೀ ಕನ್ನಡದಲ್ಲೇ ಮಾತಾಡ್ತೀವಿ ಅಲ್ವಾ. ಅವ್ರ ಮನೇಲಿ ಸಂಸ್ಕೃತದಲ್ಲೇ ಮಾತು. ಇಷ್ಟು ಮಡಿ ಆಚಾರ. ಅವರಿಗೆ ಈ ದಾಸರು ಕಂಡ್ರೆ ಆಗ್ತಿರಲಿಲ್ಲ. ದಾಸರು, ಹಾಡು, ಕನ್ನಡ ಇದೆಲ್ಲ ಆಗದ ಆಚಾರ್ಯ ಯಾರು? ಜಗನ್ನಾಥದಾಸರ ಪೂರ್ವಾಶ್ರಮದ ಆಚಾರ್ಯ ಶ್ರೀನಿವಾಸಾಚಾರ್ಯ. ಮಡಿ ಭಾರೀ ಗ್ರಂಥಗಳು. ದಾಸರು ಅಂದರೆ ಏನು ಬೇಕಾದ್ರೆ ಹೇಳ್ತಾರೆ. ದಾಸರ ಮಾತಿಗೆ ವೇಟೇಜ್ ಇಲ್ಲ ಅಂದವರು. ಆದರೆ ಪರಮಾತ್ಮನ ಪರಮಾನುಗ್ರಹಕ್ಕೆ ಪಾತ್ರರಾಗುವ ಸಂದರ್ಭ ಒದಗಿ ಬಂದಾಗ ಜ್ಞಾನ ದೊರೆಯದೋ, ಇವರ ಅಧೀನವಾಗದೆ ವಿಜಯದಾಸರ ಕಾಲಿಗೆ ಬಿದ್ದರು. ವಿಜಯದಾಸರಂದರು ಬರಬೇಕು ದೊಡ್ಡ ಪಂಡಿತರು ಅಂದರು. ನೋಡಿ, ಪಂಡಿತರು ಜ್ಞಾನಿಗಳಲ್ಲ, ಜ್ಞಾನಿಗಳು ಪಂಡಿತರು. ಪಾಂಡಿತ್ಯ ಅನ್ನೋದು ಬುಕ್ಕಿಶ್ ನಾಲೆಡ್ಜ್. ಅದು ವರ್ಡ್ ಟು ವರ್ಡ್ ಮೀನಿಂಗ್. ವರ್ಡ್ ಟು ವರ್ಡ್ ಮೀನಿಂಗ್ ಇದ್ರೆ ಏನು ಬಂತು? ಅಂತರಂಗದೊಳಗೆ ಹರಿಯ ಕಾಣದವ ಹುಟ್ಟು ಕುರುಡನು. ಏನು ಓದಿದರೇನು, ಏನು ಕೇಳಿದರೇನು, ಅನುಭವಕ್ಕೇನು ಬಂದಿದೆ ಹೇಳು ಅಂತಾರೆ. ಸ್ವಾನುಭವ ಇಲ್ಲದ ಹೀನ ಮಾನವನೇ. ಏನು ಅನುಭವಕ್ಕೇನು ಬಂತಪ್ಪ? ಗೋವಿಂದೇತಿ ಸದಾ ಸ್ನಾನಂ ಅಂತ ಓದ್ಕೊಂಡಿದ್ಯಾ. ಗೋವಿಂದ ಅಂದ ತಕ್ಷಣ ಸ್ನಾನ ಮಾಡಿದ ಅನುಭವ ನಿಂಗೆ ಬರುತ್ತಾ? ಪುರಂದರದಾಸರಿಗೆ ಬರುತ್ತಂತೆ. ಪುರಂದರದಾಸರಿಗೆ ವ್ಯಾಸರಾಜರು ಹೇಳಿದರಂತೆ, ದ್ವಾದಶಿ ದಿನ ಯಾಕೋ ಇನ್ನೂ ನೋಡ ಪುರಂದರದಾಸರು ಬರಲೇ ಇಲ್ಲ ಅಂಥೇಳಿ ತೀರ್ಥ ಕೊಡಬೇಕು, ಯಾರು ಹೋಗಿ ಕರ್ಕೊಂಡು ಬನ್ನಿ ಇಂದ್ರಂತೆ. ಯಾರೋ ಒಬ್ಬ ಆಚಾರ್ಯರು ಆ ವ್ಯಾಸರಾಜರ ಹತ್ರ ಓದೋರು, ಅವರು ಜ್ಞಾನಿಗಳೇ, ಹೋದರು. ಆದರೆ ಅವ್ರಿಗೆ ದಾಸರ ಮೇಲೆ ಅಷ್ಟು ನಂಬಿಕೆ ಇಲ್ಲ. ಹೋಗಿ ಆ ದಾಸರ ಮನೆ ಹೀಗೆ ತಟ್ಟಿದ್ರು. ದ್ವಾದಶಿ ದಿನ ದಾಸರು ದಡ್ಡಂತ ಬಾಗಿಲು ತೆಗೆದ್ರು. ಕೂದಲೆಲ್ಲ ಕೆದರು ಹೋಗಿತ್ತು. ನೆನ್ನೆದ ಅಂಗಾರ ಹಾಗೇ ಉಳಿದಿತ್ತು. ಸ್ನಾನವೇ ಆಗಿಲ್ಲ ದಾಸರದು ದ್ವಾದಶಿ ದಿನ. ಈ ಆಚಾರ್ಯ ಅಂದರು, ಏನು ಸ್ವಾಮಿ ಇನ್ನೂ ಸ್ನಾನ ಆಗಿಲ್ಲ, ವ್ಯಾಸರಾಜರು ತೀರ್ಥ ಕೊಡಬೇಕು, ನಿಮ್ಮನ್ನೇ ಕಾಯ್ತಾ ಇದ್ದಾರೆ, ಬನ್ನಿ. ಅಗೋ ಬಂದೆ ಅಂಥೇಳಿ ಅವರಿಂದ ಬಂದೇ ಬಿಟ್ರಿ. ಹಾಗೆ ಮಲಗಿದ್ರಲ್ಲ, ಪಂಚೆ ಸರಿ ಮಾಡಿಕೊಂಡೆ ಹಾಗೆ ಬಂದುಬಿಟ್ರು. ಈ ಆಚಾರ್ಯಗೆ ಡೌಟು, ಏನು ಅಲ್ಲೇ ಬಂದು ಸ್ನಾನ ಮಾಡ್ತಾರೇನೋ, ಅಲ್ಲಿ ಇನ್ನೆಟ್ಟು ತೀರ್ಥಕ್ಕೆ ಅಂತ ಕೂಗಿದ ತಕ್ಷಣ ಬಂದೆ ಅಂತ ಹೋಗಿ ತೀರ್ಥಕ್ಕೆ ಕೈ ಹಿಡ್ದೇ ಬಿಟ್ರು. ಈ ಆಚಾರ ಅಂದ್ಕೊಂಡ್ರು. ಕಡೆಗೂ ಗೊತ್ತಾಯ್ತು ನೋಡಿ ದಾಸರ ಬುದ್ಧಿ. ಮಡಿ ಇಲ್ಲ, ಮೈಲಿ ಸ್ನಾನವೇ ಮಾಡಿಲ್ಲ, ಏಕಾದಶಿದು ತೀರ್ಥಕ್ಕೆ ಬರ್ತಾ ಇದ್ದಾರೆ ಈ ಆಚಾರ್ಯರು ಅಂಥೇಳಿ ತಡ್ಕೊಳ್ಳಿಕ್ಕೆ ಆಗಲಿಲ್ಲ ಆ ಆಚಾರ್ಯಗೆ. ವ್ಯಾಸರಾಜರು ತೀರ್ಥ ಕೊಂಡ್ರು. ಡೌಟ್ ಇಲ್ಲದೆ ಇವರು ತೀರ್ಥ ಕುಡಿದ್ಬಿಟ್ರು. ಅವರೇನು ಸತ್ಯವಂತರ ಸಂಘವಿರಲು ತೀರ್ಥವ್ಯಾತಕ್ಕೆ ಅಲ್ವಾ. ಯಾವಾಗ ಸ್ನಾನ ಯಾತಕ್ಕೆ ಯಾವ ಬೇಕಿಲ್ಲ ಅವ್ರಿಗೆ, ಅದೆಲ್ಲ ಗೌಣ. ತೀರ್ಥ ತೊಗೊಂಡ್ಬಿಟ್ರು. ತೊಗೊಂಡವ್ರು ಅವ್ರಿಗೂ ಡೌಟ್ ಇಲ್ಲ, ಕೊಟ್ಟು ವ್ಯಾಸರಾಜರಿಗೂ ಡೌಟ್ ಇಲ್ಲ. ಈ ಕರ್ಕೊಂಬಂದ ಆಚಾರ್ಯಕ್ಕೆ ಭಾರಿ ಡೌಟ್. ಅವ್ರಿಗೆ ತಡ್ಕೊಳಕ್ಕಾಗಿಲ್ಲ. ಸ್ವಲ್ಪ ಹಾಕೋ ಕಡೆ ನೋಡಿ, ಹಿಂಗೆ ನೋಡಿ, ಮೆಲ್ಲಗೆ ನೋಡಿ, ವ್ಯಾಸರಾಜರ ಹತ್ರ ಮೆಲ್ಲಗೆ ಕಿವಿಲ್ ಬಂದು ಹೇಳಿದ್ರು, ಸ್ವಾಮಿ ನಿಮ್ಮ ದಾಸರು ಏನು ಸ್ನಾನವೇ ಎಲ್ಲ ಊಟಕ್ಕೆ ಕೂತ್ಕೊಳ್ಳುವಾಗೆಲ್ಲ ಮಾತಾಡ್ಬೋದು, ಎಲ್ಲ ಹಾಕಿ ಹೋಗಿ ಅಂದ್ಬಿಟ್ರು. ಇವರು ಈ ತೀರ್ಥ ತೊಗೊಂಡು ಎಲ್ಲ ತೀರ್ಥ ತೊಗೊಳ್ಳೋಷ್ಟೊಳು ಸ್ನಾನ ಮಾಡ್ಕೊಂಡು ಬರ್ತಾರೇನೋ, ಅದಕ್ಕೆ ವ್ಯಾಸರಾಜರು ಹಂಗಂದಿರು. ಅಂಡ್ಲೇ ಇಲ್ಲ ರೀ, ಪುರಂದರದಾಸರು ಇಲ್ಲೇ ಇಲ್ಲ. ಎಲೆ ಅಂದರೆ ಕೂತೇ ಬಿಟ್ರು, ಊಟನೂ ಮಾಡಿಬಿಟ್ರು. ಇವ್ರಿಗಿಂತ ತಡ್ಕೊಳ್ಳಿಕ್ಕೆ ಆಗಲೇ ಇಲ್ಲ. ಅವ್ರು ಹೇಳಿದ್ರು, ಏನು ದಾಸರು, ಸ್ನಾನ ಇಲ್ಲ, ಸಂಧ್ಯಾ ವಂದನೆ ಇಲ್ಲ, ಪೂಜೆ ಇಲ್ಲ, ನಿಮ್ಮ ಹತ್ರ ಬಂದು ತೀರ್ಥ ತೊಗೊಂಡಿದ್ದೆ, ಊಟನೂ ಮಾಡಿದ್ದೆ. ವ್ಯಾಸರಾಜರಂದರು, ಹಾಗೆಲ್ಲ ಅನ್ಬೇಡಪ್ಪ. ಇಲ್ಲ, ನಾನು ಕಣ್ಣಾರೆ ನೋಡಿದ್ದೇನೆ. ನೀನು ಕಣ್ಣಾರೆ ನೋಡಿದ್ರು ಅವ್ರ ಅನುಸಂಧಾನ ಯಾರಿಗೂ ಕಾಣಲ್ಲಪ್ಪ. ಏನು ಅನುಸಂಧಾನ ಇದ್ರೇನು, ಸ್ನಾನ ಮಾಡ್ಬೇಕಾ ಬೇಡ? ಒಂದು ಕೆಲಸ ಮಾಡು, ನೀನು ರಾತ್ರಿ ಅವ್ರ ಮೇಲೆ ಕಂಪ್ಲೇಂಟ್ ಹೇಳು, ಇವತ್ತು ಹೋಲ್ ಡೇ ಅವ್ರ ಹಿಂದೆ ತಿರುಗು ಅಂದ್ರೆ. ಎಲ್ಲ ಊಟ ಆಯಿತು, ಹೊಟ್ಟೆ ಸವರ್ಕೊಂಡು ಅಂದ್ಕೊಂಡು ಇವರು ಹೊರಟರು. ಈ ಆಚಾರ್ಯರು ಅವ್ರನ್ನ ಫಾಲೋ ಮಾಡ್ಕೊಂಡು ಹೊರಟರು. ಈ ಪುರಂದರದಾಸರು ಮನೆಗೆ ಹೋಗಕ್ಕೆ ಬೇಡ, ಹೋಗಲಿಲ್ಲ.
ಸೀದಾ ತುಂಗಭದ್ರಾ ನದಿಗೆ ಹೋದ್ರಂತೆ, ಸ್ನಾನ ಮಾಡಿದ್ರಂತೆ. ಸ್ನಾನ ಮಾಡೋಕ್ಕೆ ಮುಂಚೆ ಅಂತ ವಾಂತಿ. ಈ ಆಚಾರ ಅಂದ್ಕೊಂಡ್ರು, ಸ್ನಾನ ಮಾಡದೆ ಹಲ್ಲುಜ್ಜದೆ ಊಟ ಮಾಡಿದ್ರೆ ವಾಂತಿ ಬರದೆ ಇನ್ನೇನಾಗುತ್ತೆ ಅಂತ ಹೇಳಿ ಯಾಕಂದ್ರು ವಾಂತಿ ಮಾಡಿಕೊಂಡ್ರು. ಆ ಬಂಡೆ ಮೇಲೆ ವಾಂತಿ ಮಾಡಿದ್ರು, ಅದ್ರ ಪಕ್ಕನೇ ಸ್ನಾನಕ್ಕೆ ಇಳಿದ್ರು. ಏನು ದಾಸರು, ಎಷ್ಟು ಹೊಲಸು ಅಂತ ಅಂದ್ಕೊಂಡ್ರು. ಆಮೇಲೆ ಸ್ನಾನ ಆದಮೇಲೆ ಕ್ಲೀನಾಗಿ ಗೋಪಿ ಚೆನ್ನ ಹಚ್ಕೊಂಡು ದೇವ್ರ ಪೆಟ್ಟಿಗೆ ಬಿಚ್ಚಿದ್ರು. ಇದೇನು ಉಲ್ಟಾ ದಾಸರು ಇವರು. ನಾವೆಲ್ಲ ಪೂಜೆ ಆದಮೇಲೆ ಊಟ, ಇವ್ರದ್ದು ಊಟ ಆದಮೇಲೆ ಪೂಜೆ. ಪೂಜೆ ಆಯ್ತು ರೀ, ಎಲ್ಲ ದ್ವಾದಶ ಸ್ತೋತ್ರ. ಆ ವಾಂತಿ ಮಾಡಿದ್ರಲ್ಲ, ಕೈಗೆ ನೀರು ಹಾಕಿ ಹೀಗೆ ಪ್ರೋಕ್ಷಣೆ ಮಾಡಿದ್ರು. ಅವೆಲ್ಲ ಬೇರೆ ಬೇರೆ ಆಗ್ಬಿಟ್ವಂತೆ. ಕೋಸಂಬರಿ ಬೇರೆ, ಪಲ್ಯ ಬೇರೆ. ನೀವು ಬಿಸಿ ಬಿಸಿ ಅಡುಗೆ ಬಡಿಸ್ಕೊಂಡು ಬಂದರೆ ಹೇಗಿರ್ಬೇಕು ಹಾಗೆ ಹೊಗೆ ಬರ್ತಿತ್ತಂತೆ. ಓಂ ಭೂರ್ಭುವಸ್ವ ಮತ್ತು ನೈವೇದ್ಯ ಮಾಡಿದ್ರು. ಇಂದಿರಾರಮಣ ಗೋವಿಂದ ಊಟ ಮಾಡಿದ್ರು, ಕೃಷ್ಣಾರ್ಪಣ ಅಂದರು. ಆ ಹಿಂದೆ ಬಂದಿದ್ದವ್ರು ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡಿ ವ್ಯಾಸರಾಜರಿಗೆ ಹೋಗಿ ಪುರಂದರದಾಸರ ಮಹಿಮೆಯನ್ನು ಹೇಳಿದರು. ಅಂದರೆ ನಾನು ಯಾಕೆ ಹೇಳಲಿಕ್ಕೆ ಬಂದೆ ಅಂದರೆ, ನಾವು ಅನುಭವಕ್ಕೆ ಬಾರದೆ ಸಾಹಿತ್ಯ ನಮ್ಮನ್ನೇನೂ ಮಾಡಲ್ಲ. ಅನುಭವಕ್ಕೆ ಬರಬೇಕು. ಅನುಭವಕ್ಕೆ ತಂದುಕೋ ಸಕಲ ಸಾಧನಗಳ ಅಂತಾರೆ. ಹಾಗಾಗಿ ದಾಸರು ಭಗವಂತನ ದಾಸ್ಯತ್ವದ ಅನುಭವವನ್ನು ಪಡೆದು ಹೇಗೆ ಮಂತ್ರಗಳು ಅಪೌರುಷೇಯವಾಗಿ ಬಂದಿದೆಯೋ ಹಾಗೆ ಒಂದು ರೀತಿ ಅಪ್ರಾಕೃತವಾಗಿ ಪ್ರಾಕೃತವಾದ ನುಡಿಗಳಿಂದ ಪರಮಾತ್ಮನನ್ನು ಒಲಿಸಿಕೊಂಡ ಮಹಾನುಭಾವರು ದಾಸರಾಯರು. ನಾವು ಸಾಮಾನ್ಯವಾಗಿ ಜಗನ್ನಾಥದಾಸರ ಪದ್ಯಗಳೆಲ್ಲ ಕನ್ನಡದ್ದು ಅಂತ. ಆದರೆ ಅವ್ರು 40 ವರ್ಷ 40 ಬಾರಿ ಸುಧಾಮಂಗಳ ಮಾಡಿದವ್ರ ಬಾಯಲ್ಲಿ ಕನ್ನಡ ಎಲ್ಲಿ ಬರುತ್ತೆ ರೀ? ಅದ್ರಲ್ಲಿ ಕನ್ನಡಕ್ಕಿಂತಲೂ ಸಂಸ್ಕೃತ ವರ್ಡೇ ಜಾಸ್ತಿ. ಈಗ ಶಾಸನ ನಶನೆ. ಇನ್ನೊಂದು ನಾನು ಯಾಕೆ ಹೇಳಲಿಕ್ಕೆ ಬಂದೆ ಇದನ್ನು ಅಂದರೆ, ಇವತ್ತು ಕೆಲವು ಹೆಣ್ಣು ಮಕ್ಕಳಿಗೆ ನಾವು ಯಾಕೆ ವೇದ ಓದಬಾರ್ದು, ನಾವು ಯಾಕೆ ಪುರಾಣ ಓದಬಾರ್ದು, ಏನು ಬೇಡ ರೀ. ನೀವು ಹರಿಕಥಾಮೃತ ಸಾರ ಓದ್ಬಿಟ್ರೆ ಓದಬೇಕಾದ ಯಾವುದು ಉಳಿಯೋದೇ ಇಲ್ಲ. ನಿಮಗೆ ನಿಜ ಹೇಳಬೇಕಂದ್ರೆ ನನಗಿಂತೂ ಚೆನ್ನಾಗಿ ಮಾಡ್ತದೆ ಮಗು ಉಪನ್ಯಾಸ. ಯಾಕೆಂದರೆ ಆ ಏಜಲ್ಲಿ ನನಗೇನು ಬರ್ತಿರಲಿಲ್ಲ. ಅಲ್ಲ, ಈ ಏಜಲ್ಲಿ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ, ಈ ಏಜಲ್ಲೂ ಬರಲ್ಲ. ಆ ಏಜಲ್ಲಿ ಬಂದಿದೆ ಅಂದರೆ ಅದು ಪಕ್ವ ಆಗ್ತಾ ಆಗ್ತಾ ಅನುಭವಕ್ಕೆ ಬರಲಿಕ್ಕೆ ಸಾಧ್ಯ ಆಗುತ್ತೆ. ಅಂದರೆ ನೋಡಿ, ಆ ಶಬ್ದಗಳಲ್ಲಿ ಎಂಥ ಮ್ಯಾಜಿಕ್ಗಳಿಟ್ಟಿರ್ತಾರೆ ಗೊತ್ತಾ. ನೀವು ಪುರುಷ ಸೂಕ್ತದಲ್ಲಿ ಬರುವ ಸಾಚನ ನಶನೆ ಅಭಿ ಹೇಳುವಾಗಿಲ್ಲ. ಆದರೆ ಇವರು ಅದೇ ಶಬ್ದ ಹೊರಡಿಲ್ಲ ಹಾಕಿದ್ದಾರೆ. ಆ ಕಡೆ ಈ ಕಡೆ ಕನ್ನಡ ಹಾಕಿ ಮಧ್ಯ ಸಂಸ್ಕೃತ ಹಾಕಿದ್ದಾರೆ. ಆ ಕಡೆ ಈ ಕಡೆ ಕನ್ನಡ ಹಾಕಿರೋದ್ರಿಂದ ಸಂಸ್ಕೃತ ಹೇಳಿದ ದೋಷ ಇಲ್ಲ ನಿಮಗೆ ಸಂಸ್ಕೃತ ಹೇಳೋದ್ರಿಂದ ಸಂಸ್ಕೃತದ ಪುಣ್ಯವೂ ಬರಬೇಕು. ಆದರೆ ಭಾಷೆ ಸಂಸ್ಕಾರ ಆಗಿರಬೇಕು. ಶಾಸನ ಅಂದ್ರೇನು ಅನ್ನೋದು ನಿಮ್ಗೆ ಗೊತ್ತಾಗದಿದ್ದರೆ, ಒಳಗಿರೋ ಚಿದ್ರೂಪದಲ್ಲಿ ಅಂದರೆ ಜೀವನ ಒಳಗಿರುವ ರೂಪ ಅನಶನ, ದೇಹದ ಒಳಗಿರುವ ರೂಪ ಶಾಸನ, ಇಷ್ಟೇ ಗೊತ್ತಾಗತ್ತೆ ನಿಮಗೆ. ಹೊರಟು ಮೀನಿಂಗ್ ಗೊತ್ತಾಗತ್ತೆ ವಿನ ಶಾಸನ ಅಂದ್ರೇನು ಗೊತ್ತಾಗಬೇಕು. ಅದು ಗೊತ್ತಾದಾಗ ಆನಂದ ಜಾಸ್ತಿ. ಅಶನ ಅಂದರೆ ಊಟ, ಅನಶನ ಅಂದರೆ ಊಟ ಇಲ್ಲದವರು. ಅಂದರೆ ತಿನ್ನುವ ಹಕ್ಕಿ, ತಿನ್ನದ ಹಕ್ಕಿ. ತಿನ್ನದ ರೂಪದಲ್ಲಿ ಜೀವರ ಸ್ವರೂಪದ ಒಳಗೆ ಆ ಭಗವಂತ ಇದ್ದಾನೆ, ಅವನು ಅನಶನ. ತಿನ್ನುವ ರೂಪದಲ್ಲಿದ್ದಾನೆ. ಯಾಕೆ? ಅಹಂ ವೈಶ್ವಾನರೋ ಭೂತ್ವ ಪ್ರಾಣಿನಾಂ ದೇಹಮಾಶ್ರಿತ. ಈಗ ನಾವು ತಿಂದದ್ದು ಡೈಜೆಷನ್ ನಮಗೆ ಸ್ವತಂತ್ರ ಮಾಡ್ಕೊಳ್ಳಿಕ್ಕೆ ಬರುತ್ತಾ? ಏನಾದ್ರು ಮಾಡ್ಲಿಕ್ಕೆ ಬರುತ್ತಾ? ಹಾಗಾದ್ರೆ ಯಾರು ಮಾಡಬೇಕು? ಅವನೇ ತಿನ್ನಬೇಕು, ಅವನೇ ಅರಗಿಸ್ಬೇಕು, ಅವನೇ ನಾನು ಮಾಡ್ತೀನಿ ಅಂತಾನೆ. ಪ್ರಾಣಾಪಾನ ಸಮಾಯುಕ್ತಂ ಪಚಾಮ್ಯನ್ನಂ ಚತುರ್ವಿಧಂ. ಇದೇ ಒಂದೇ ದೇಹದ ಒಳಗೆ 2 ಹಕ್ಕಿ ಇದೆ. 2 ಹಕ್ಕಿ ಒಳಗೂ ಆ ಭಗವಂತ ಇದ್ದಾನೆ. ಒಂದು ಜಡವಾದ ಮೇಲ್ಕಾಣುವ ಒಂದು ದೇಹ, ಈ ದೇಹದ ಒಳಗೆ ಪಚನಕ್ರಿಯೆ ಮಾಡಲಿಕ್ಕೂ ಇರುವ ಆ ಭಗವಂತನ ರೂಪ ಅಶನ, ಶಾಸನ. ಜೀವರ ಒಳಗಿರೋದು ಅದಕ್ಕೆ ಬೇಕಿಲ್ಲ, ಅನ್ನ ಸಾರು ತೊವೆ ಪಾಯಸ ಬೇಕಿಲ್ಲ ಅದಕ್ಕೆ, ಅದು ಅನಶನ ರೂಪ, ಊಟ ಇಲ್ಲದ ರೂಪ. ಯಾಕೆ ಹೇಳಲಿಕ್ಕೆ ಬಂದೆ ಅಂದರೆ, ಪುರಂದರದ ನಮ್ಮ ಜಗನ್ನಾಥದಾಸರು ಅಲ್ಲಲ್ಲಿ ಇಂಥ ಒಂದೊಂದು ಶಬ್ದ ಇಟ್ಬಿಟ್ಟಿರ್ತಾರೆ. ಅವರದ್ದು ಇನ್ನೊಂದು ನೋಕನೀಯನ ಅಂತ ಬರುತ್ತೆ. ನೋಕನೀಯನ ಇದು ಕನ್ನಡ ಅಲ್ಲ, ಅದು ಉಪನಿಷತ್ತಲ್ಲಿರುವಂಥ ವರ್ಡ್ ತೆಗೆದು ಹಾಗೇ ಇಟ್ಬಿಟ್ಟಿದೆ. ಅದು ಹೆಣ್ಣು ಮಕ್ಕಳಿಗೆ ಅವರು ಮಾಡಿದ ದೊಡ್ಡ ಉಪಕಾರ. ಹೆಣ್ಣು ಮಕ್ಕಳು ಅವರಿಗೆ ವಂಚಿತರಾಗಬಾರ್ದು, ಮೋಕ್ಷದಿಂದ ವಂಚಿತರಾಗಬಾರ್ದು. ಮೋಕ್ಷಕ್ಕೆ ಗಂಡಸರಾಗಬೇಕು ಅನ್ನೋದು ಬೇರೆಯವ್ರ ಮತ ರೀ. ಮಧ್ವಾಚಾರ್ಯರ ಪರಂಪರೆಯಲ್ಲಿ ಬಂದ ಜ್ಞಾನಿಗಳು ಮೋಕ್ಷಕ್ಕೆ ಗಂಡು ಹೆಣ್ಣು ಮುಖ್ಯ ಅಲ್ಲ, ಜ್ಞಾನ ಮುಖ್ಯ, ಭಕ್ತಿ ಮುಖ್ಯ, ವೈರಾಗ್ಯ ಮುಖ್ಯ.
ಈ ಮೂರು ಯಾರಲ್ಲಿರ್ರಿ, ಯಾರಲ್ಲಿದ್ದರೂ ಅವರು ನಾನ್ ಸ್ಟಾಪ್, ನಾನಾ ಸ್ಟಾಪ್ ಇಲ್ಲದೆ ನಾನ್ ಸ್ಟಾಪ್ ದೇವರ ಹತ್ರ ಹೋಗ್ತಾರೆ. ಹಾಗಾಗಿ ಕೆಲವರು ಮಾತ್ರ ಗಂಡಸರೇ ಆಗಬೇಕು, ಅದು ಯತಿಗಳೇ ಆಗಬೇಕು ಮೋಕ್ಷಕ್ಕೆ, ಆ ಥರದ ಸನ್ಯಾಸ ಸ್ವೀಕಾರ ಅಂತ ಒಂದು ಅಧ್ಯಾಯನೇ ಇದೆ ಗರುಡ ಪುರಾಣದಲ್ಲಿ. ಎಂಥ ಗಂಡಸಿದ್ರೂ ಕಡೆಗೆ ಸ್ವಾಮಿಗಳಾಗಬೇಕು, ಸ್ವಾಮಿಗಳಿಗೆ ಮೋಕ್ಷ ಅಂತ. ಆದರೆ ಮಧ್ವಗುರುಗಳೇ ಹೇಳ್ತಾರೆ ಹಾಗೆ ಸ್ವಾಮಿಗಳಾಗಬೇಕು ಅಂತಿಲ್ಲ, ಗಂಡಸರಾಗಬೇಕು ಅಂತಿಲ್ಲ, ಏನಿಲ್ಲ. ನಿಮ್ಮಲ್ಲಿ ಜ್ಞಾನ ಇದೆ, ಭಗವಂತನಲ್ಲಿ ನಿರ್ವ್ಯಾಜವಾದ ನಿಶ್ಚಲವಾದ ಪ್ರೇಮ ಪ್ರವಾಹ ಇದೆ, ದೇವರನ್ನು ಬಿಟ್ಟು ಉಳಿದೆಲ್ಲ ಪದಾರ್ಥಗಳಲ್ಲಿ ವೈರಾಗ್ಯ ಇದೆ ಅಂದರೆ ಯು ಆರ್ ಫಿಟ್ ಪರ್ಸನ್ ಮೋಕ್ಷಕ್ಕಟ್ಟೆ. ಯಾರೇ ಆಗಿರಲಿ, ಗಂಡಸಿರಲಿ ಹೆಂಗಸಿರಲಿ ಸಂಬಂಧ ಇಲ್ಲ ಅಂತಾರೆ. ಹಾಗಾಗಿ ಇಂತಹ ಅದ್ಭುತವಾದ ಹರಿದಾಸ ಸಾಹಿತ್ಯವನ್ನು ಕೊಡು ಮಾಡುವ ಮೂಲಕ ಜಗತ್ತಿನ ಸ್ತ್ರೀ ಪುರುಷ ಭಕ್ತರಿಗೆ ಅನುಗ್ರಹ ಮಾಡಿದ ಮಹತ್ತರವಾದ ಕಾರ್ಯ ಜಗನ್ನಾಥದಾಸರು ಮಾಡಿದ್ದಾರೆ.